ಕ್ರೀಡಾಪಟುಗಳು ಎಲ್ಲ ಬೀದಿಗೆ ಬರೋ ಪರಿಸ್ಥಿತಿ ಆಗಿದೆ ಈಗ. ಒಲಿಂಪಿಕ್ಸ್ ಮೆಡಲ್ ಅಂತ ಬಂದ್ರೆ ಇಂಡಿಯಾಗೆ ಇಷ್ಟು ಬಂತು ಅಷ್ಟು ಬಂತು ಅಂತ ಹೇಳ್ತೀವಿ. ಕರ್ನಾಟಕಕ್ಕೆ ಎಷ್ಟು ಬಂದಿದೆ? 1952ರಲ್ಲಿ ಹಾಕಿಗೆ ಗೋಲ್ಡ್ ಮೆಡಲ್ ಬಂದಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಮುನಿಸ್ವಾಮಿ ರಾಜಗೋಪಾಲ್ ಅವರು ಇದ್ರು. ಇಂಡಿವಿಜುವಲ್ ಗೇಮ್ ಅಂತ ಬಂದ್ರೆ 2012ರಲ್ಲಿ ನಾಗರಾಜೇಗೌಡ ಸಿಲ್ವರ್ ಮೆಡಲ್ ಬಂದಿದೆ, ಅದು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ. ಏನು ಅವ್ರಿಬ್ರೇನಾ ಇಷ್ಟು ವರ್ಷ ಕೋಟಿ ಕೋಟಿ ದುಡ್ಡು ಸ್ಪೋರ್ಟ್ಸ್ಗೆ ಅಂತ ಖರ್ಚು ಮಾಡ್ತಿದ್ದಾರೆ, ಏನಕ್ಕೆ ರಿಸಲ್ಟ್ ಬರ್ತಾ ಇಲ್ಲ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾದಗಿರಿಲಿ 8ರಿಂದ 10 ಕೋಟಿ ಖರ್ಚು ಮಾಡಿ ಜೋಶಾಗಿ ಕ್ರೀಡಾಂಗಣ ಮಾಡಿದ್ದಾರೆ, ಆದ್ರೆ ಅಷ್ಟೇ ಮೇಂಟೆನೆನ್ಸ್ ಏನು ಮಾಡ್ತಾ ಇಲ್ಲ. ಇವರು ನ್ಯಾಷನಲ್ ಮೆಡಲಿಸ್ಟ್, ಇವ್ರ ಬಾಯೆಲ್ಲ ಕೇಳು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಡೆವಲಪ್ ಮಾಡಕ್ಕೆ. ಎಕ್ವಿಪ್ಮೆಂಟ್ಸ್ ಗಳು ಹಂಗೆ ಬಿದ್ದಿದೆ, ಅದನ್ನ ಯೂಸ್ ಮಾಡಕ್ ಬಿಡಲ್ಲ. ಪರಿಸ್ಥಿತಿ ನೋಡಿ, ಒಂದೇ ಹಾಸ್ಟೆಲ್ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಇರಿಸ್ತಾರೆ, ಊಟ ವ್ಯವಸ್ಥೆ ಸರಿಯಾಗಿಲ್ಲ. ಒಂದು ಎರಡಲ್ಲ ರೀ, ಒಂದು ಸರಿಯಾಗಿ ಕೆಲಸ ಆಗಿದೆ ಒಂದಾದ್ರೂ ಇದೆಯಾ ನಮ್ಮ ಸ್ಟೇಡಿಯಂ ಒಳಗಡೆ? ಒಂದು ಮೇಂಟೆನೆನ್ಸ್ ಅಂತ ಇಲ್ಲ. ಇಲ್ಲಿ ಯಾರು ಬಂದು ಏನ್ ಕಟ್ಕೊಂಡು ಹೋದ್ರೆ ಯಾರು ಒಬ್ಬರ ಹತ್ರ ಜವಾಬ್ದಾರಿ ಇಲ್ಲ, ಒಂದು CCTV ಕ್ಯಾಮ್ರಾಗಳು ಇಲ್ಲ. ಈ ತರ ಆಗಿ ನಮ್ಮ ಯಾದಗಿರಿ ಇಲ್ಲಿಂದ ಒಬ್ರು ಕ್ರೀಡಾಪಟುಗಳು ಮುಂದೆ ಬರ್ತಾ ಇಲ್ಲ, ನಮ್ಮ ಹೆಸರುಗಳು ಮಾತ್ರ ಹಾಳು ಆಗ್ತಾನೆ ಇದಾರೆ. ಅದೇ ಇದಕ್ಕೆ ಯಾರು ಪರಿಹಾರ ಮಾಡ್ಕೊಡ್ಬೇಕು? ಸ್ಪೋರ್ಟ್ಸ್ ಕಮಿಷನರ್ ಚೇತನ್ ಸಾಹೇಬ್ರೆ ಎಲ್ಲ ಅನುದಾನ ಕೊಡ್ತಾ ಇದಾರೆ, ಬಟ್ ಇಲ್ಲಿ ಕರೆಕ್ಟ್ ಆಗಿ ನಡೀತಾ ಇರೋದು ನೀವು ಒಂದು ಸತಿ ನೋಡಕ್ ಬಂದಿದ್ದೀರಾ? ಪದೇ ಪದೇ ಎಷ್ಟು ಸತಿ ಅಂತ ಕಂಪ್ಲೇಂಟ್ ಮಾಡ್ಬೇಕು ನಿಮ್ಗಳಿಗೆ, ಯಾಕೆ ನೀವುಗಳು ಅರ್ಥ ಮಾಡ್ಕೊತಾ ಇಲ್ಲ? ಕ್ರೀಡಾಪಟುಗಳು ಎಲ್ಲ ಬೀದಿಗೆ ಬರೋ ಪರಿಸ್ಥಿತಿ ಆಗಿದೆ ಈಗ. ನಾಳೆ ದಿನ ನೀವು ಕರೆಕ್ಟ್ ಮಾಡಿಲ್ಲ, ಎಲ್ಲರೂ ಬೀದಿಗೆ ಬಂದು ಇಲ್ಲಿ ನಿಲ್ತಾರೆ ನೋಡಿ.